ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಾದೇವರ ಹತ್ರ ಮೊದಲಿಗೆ ಅವರಿಗೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳಂತ ಸಂದರ್ಶನ. ನಮಸ್ಕಾರ ಸರ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಇವತ್ತಿನ ದಿನ ಯುಗಾದಿ ಹಬ್ಬ ಅಂದರೆ ಎಲ್ಲರೂ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷವಂತಲೇ ಹೇಳಲಾಗುತ್ತದೆ. ಯಾಕಂದರೆ ಜೀವನ ಉದ್ದಕ್ಕೂ ಹೊಸ ವರ್ಷ, ಹೊಸ ಉಲ್ಲಾಸ, ಹೊಸ ಹರುಷ ತರಲಿ ಮತ್ತು ರೈತನು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಸಿಗಲಿ. ಯಾಕಂದರೆ ರೈತ ಇವತ್ತು ಬೆಳೆದಂದರೆ ಎಲ್ಲ ಇಡೀ ಜಗತ್ತೇ ದೇಶನೇ ಸಂಪತ್ಭರಿತವಾಗುತ್ತದೆ. ನಿಜವಾಗಿ ಹೇಳ್ಬೇಕಂದ್ರೆ ಈ ಯುಗಾದಿ ಅಂದರೆ ಹೊಸ ವರ್ಷ, ಹೊಸ ಹರುಷ, ಹೊಸ ನೆಮ್ಮದಿ, ಸಂತೋಷ ಕೊಟ್ಟು ಎಲ್ಲರೂ ಆತ್ಮೀಯತೆಯಿಂದ, ಆತ್ಮ ಸಂತೋಷದಿಂದ, ಅತಿಯೊಂದು ಪ್ರೀತಿ ಬಾಳ್ವೆಯಿಂದ ಇರೋಣ ಅಂತ ಹೇಳ್ತಾ, ಅದೇ ರೀತಿ ಹಿಂದೂ ಮುಸ್ಲಿಂ ಎಲ್ಲರೂ ಜೊತೆಗೂಡಿ ಆಚರಿಸುವಂಥ ವಿಶೇಷವಾದ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ರಂಜಾನ್ ಹಬ್ಬವನ್ನು ಸಹ ನಾವು ಮತ್ತು ಎಲ್ಲರೂ ಅವರಿವರಿಂದ ಎಲ್ಲರೂ ಕೂಡಿ ಪ್ರೀತಿ ಬಾಂಧವ್ಯದಿಂದ ಬೆರೆತು, ಯಾಕಂದರೆ ವಿಶೇಷವಾಗಿ ಈ ಸಲ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಎರಡೂ ಕೂಡಿ ಬಂದಿದ್ದಾವೆ. ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ನಾವೆಲ್ಲರೂ ಪ್ರೀತಿ ಬಾಂಧವ್ಯದಲ್ಲಿದ್ದು ನಮ್ಮ ದೇಶದ ಹೆಸರು ಎಲ್ಲ ಎತ್ತರಕ್ಕೆ ಆಗೋಂಗೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಬಹಳಷ್ಟು ಖುಷಿ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದ.